ಆ್ಯಂಡ್ ವೀಕ್ಷಕರೇ ಹೆಡ್ಲ್ಯಾಂಪ್ ವಾಷರು ಯಾವ ಥರ ಆನ್ ಆಗುತ್ತೆ ಅಂತ ತೋರಿಸ್ತೀನಿ. ಆಡಿ Q7 ಅಲ್ಲಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಹೇಳಿ. ಆಡಿ ಬೆಂಜಲ್ಲೆಲ್ಲ ಸೂಪರಾಗಿ ಬರುತ್ತೆ ಆ್ಯಕ್ಚುಲಿ ಹೆಡ್ಲ್ಯಾಂಪ್ ವಾಷರು. ಅದನ್ನೊಂದು ಶಾರ್ಟ್ ಹಾಕ್ತೀನಿ, ನೋಡ್ಬೋದು ನೀವು. 4 lakhs negotiable. 4 lakhsಗೆಲ್ಲ ಮರ್ಸಿಡೀಸ್ ಬೆಂಜ್ ಸಿಗ್ತಾ ಇದೆ. ಅದು ಕೂಡ ಕಂಪ್ರೆಸರು C200 Petrol automatic. 2007 ಮಾಡಲ್. 7 model. ಸೂಪರ್ ಸರ್ ಆಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಪ್ರೀಮಿಯಂ ಕಾರ್ಸ್ಗಂತಾನೆ ಹೆಸರುವಾಸಿ ಆಗಿರುವಂತಹ 4 ವೀಲ್ಸ್ಗೆ ಬಂದಿದ್ದೀನಿ. 4 ವೀಲ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ JP ನಗರ್ 7th ಫೇಸಲ್ಲಿ ಬ್ರಹ್ಮ ಬ್ರ್ಯೂಸ್ ಬರುತ್ತೆ, ಅದರ ಆಪೋಸಿಟಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ಇವತ್ತು ನಮ್ಮ ಜೊತೆಗೆ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡೋಕ್ಕೆ ಅಂತ ಹೇಳಿ ರಯನ್ ಅವರು ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ರಯನ್ ಭಾಯ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಸೊ ನಿಮ್ಮ ಶೋರೂಮ್ ಅಂತೂ ಸೂಪರ್, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಶೋರೂಮ್ ಅಂತೂ ಲಕ್ಸುರಿ ಕಾರ್ಗಂತಾನೆ ಫೇಮಸ್ ಆಗಿಬಿಟ್ಟಿದೆ. ಬಟ್ ತುಂಬ ಜನ ಗೊತ್ತಿಲ್ಲ, ಬೇರೆ ಕಾರು ಮಾರ್ತಾರೆ ಅಂತ ಹೇಳಿ ನಾವು ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀವಿ. ಆದರೂ ಕೂಡ ಲಕ್ಸುರಿ ಕಾರೇ ಜಾಸ್ತಿ ಸೇಲ್ ಆಗುತ್ತೆ ನಿಮ್ಮ ಹತ್ರ. ಸರ್, ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಕಾರ್ಸ್ ನೋಡ್ಬೋದು ನಾವು? GLE 350 ಇದೆ, ಓಕೆ. ಬೆಂಜ್ ಕಂಪ್ರೆಸರ್ ಇದೆ, ಆಡಿ Q3 ಇದೆ, ಓಕೆ. Q7 ಇದೆ, ಕುಶಾಕ್ ಇದೆ, MG ಹೆಕ್ಟರ್ ಇದೆ, ತುಂಬಾ ಗಾಡಿ ಇದೆ ಸರ್. ನಾನು ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಬೆಂಜ್ ಕಂಪ್ರೆಸರ್ 4 lakhs ಇದೆ ಸರ್. ಓಕೆ. ಅದನ್ನ ಬಿಟ್ರೆ i20 ಆ ಥರ ಅದರ ಕಾರ್ಸ್ ಇದೆಯಾ ಲೋ ಬಜೆಟ್ ಅಲ್ಲಿ? ಸರ್ ನಮ್ಮ ಹತ್ರ ಬರೀ ಲಕ್ಸುರಿ ಕಾರ್ ಇಲ್ಲ, ಎಲ್ಲಾ ಗಾಡಿ ಸಿಗುತ್ತೆ. i20, ಪೋಲೋ, ನಾನು ನಿಮ್ಗೆ ಎಲ್ಲ ತೋರಿಸ್ತೀನಿ ಸರ್, ಬನ್ನಿ. ಓಕೆ ಸರ್, ಹಾಗಾದ್ರೆ. ಸೊ ವೀಕ್ಷಕರೇ, ಇಷ್ಟೆಲ್ಲ ಹೇಳಿದ್ದಾರೆ, ಬನ್ನಿ. ಆಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡಿ ಪ್ರತಿಯೊಂದು ಕಾರ್ ಬಗ್ಗೆ ಮಾಹಿತಿ ತೊಗೊಳ್ಳೋಣ. ವೀಕ್ಷಕರೇ, ನಮ್ಮ ಮುಂದೆ ಒಂದು ಆಡಿ Q7 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಳೋಣ. ಎಸ್ ಸರ್. 2011 ಮಾಡಲ್, ಸೆಕೆಂಡ್ ಓನರ್, 72,000 ಓಡಿಸಿದ್ದಾರೆ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದು, 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 22 lakhs ನೆಗೋಷಿಯಬಲ್. 22 lakhs ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ನಿಮಗೆ DRL ಲೈಟ್ಸ್ ಬರುತ್ತೆ, ಹೆಡ್ಲೈಟ್ ವಾಷರ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ತುಂಬಾ ಫೀಚರ್ಸ್ ಇದೆ ಸರ್ ಗಾಡಿಯಲ್ಲಿ ನಿಮಗೆ. ಅದು ಆ್ಯಂಡ್ ನೋಡ್ಬೋದು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಆಗಿರ್ಬೋದು, ಕಪ್ ಹೋಲ್ಡರ್ಸ್ ಆಗಿರ್ಬೋದು, ಮತ್ತು ನಿಮಗೆ ಎಲ್ಲ ಥರ ಆಪ್ಷನ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಇಂಥದ್ದು ಬರೋದಿಲ್ಲ ಅಂತ ಹೇಳಂಗಿಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಕಂಪ್ಲೀಟ್ಲಿ ಸೇಫ್ ಕಾರು. 3 ಲೀಟರ್ ಕ್ವಾರ್ಟರ್ ಇಂಜಿನ್ ಸರ್ ಇದು. 3 ಲೀಟರ್ ಇಂಜಿನ್ ಬರುತ್ತೆ, ಪವರ್ಫುಲ್ ಇಂಜಿನ್ ಇದು. ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ, ನೋಡ್ಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬಂದೇ ಬರುತ್ತೆ ಇದಕ್ಕೆ. ಕ್ಯಾಮ್ರಾನು ಬರುತ್ತೆ ಸರ್, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಸರ್, ಕೋಟಿಂಗ್ ಪ್ರೈಸ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. 22 lakhs ನೆಗೋಷಿಯಬಲ್ ಸರ್. 22 lakhs ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗಾದರೆ ಮುಂದಿನ ವೆಹಿಕಲ್ನ ಮುಂದೆ ಒಂದು i20 ಇದೆ, ನೋಡ್ಬೋದು. ಎಸ್ ಸರ್. ಸರ್ 2019 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಓಕೆ. ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಸರ್ ಇದು. 30,000 ಚಿಲ್ಲರೆ ಓಡಿಸಿದ್ದಾರೆ. 30,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಏರ್ ಬ್ಯಾಗ್ಸ್, ABS, ಲೆದರ್ ಸೀಟ್ಸ್, ರೇರ್ AC, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಆಟೋಮೆಟಿಕ್ ORVMs ಬರುತ್ತೆ, ಆಟೋಮೆಟಿಕ್ IRVMs ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ವೈಪರ್ ಬರಲ್ಲ, ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಸ್ಪೋರ್ಟ್ಸ್ ಆಪ್ಷನಲ್ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಇದರಲ್ಲೂ ಕೂಡ ಎಲ್ಲ ಆಪ್ಷನ್ ಬರುತ್ತೆ. ಸಿಂಗಲ್ ಅವೇ ಬರುತ್ತೆ, ಆದರೆ ಸಿನ್ಸ್ ಇದು ಸ್ಪೋರ್ಟ್ಸ್ ಆಗಿರೋದ್ರಿಂದ. ಸರ್, ಕೋಟಿಂಗ್ ಪ್ರೈಸ್ ಇದಕ್ಕೆ 950 ನೆಗೋಷಿಯಬಲ್ ಸರ್. 9,50,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗಾದರೆ ಮುಂದಿನ ವೆಹಿಕಲ್ನ ಮುಂದೆ ಒಂದು Volkswagen ಪೋಲೋ ಇದೆ, ನೋಡ್ಬೋದು. ಎಸ್ ಸರ್. ಸರ್ 2017 ಮಾಡಲ್, ಸಿಂಗಲ್ ಓನರ್, ಲಿಮಿಟೆಡ್ ಆಲ್ ಸ್ಟಾರ್ ಎಡಿಷನ್ ಸರ್ ಇದು, ಡೀಸೆಲ್ ವೇರಿಯಂಟ್. ಓಕೆ. 44,000 ಓಡಿಸಿದ್ದಾರೆ ಸರ್. ಓನ್ಲಿ 44,000 ಕಿಲೋಮೀಟರ್ ಡ್ರಿವನ್. 850 ನೆಗೋಷಿಯಬಲ್ ಸರ್. 8,50,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಅಲಾಯ್ ವೀಲ್ಸ್ ಇದು ಆಫ್ಟರ್ ಮಾರ್ಕೆಟ್ ಸರ್ ಇದು? ಇಲ್ಲ ಸರ್, ಕಂಪನಿಯಿಂದ ಬರೋದು ನಿಮಗೆ. ಕಂಪನಿಯಿಂದ ಬಂದಿರೋದು ಎಡಿಷನ್, ಲಿಮಿಟೆಡ್ ಎಡಿಷನ್ ಸರ್ ಇದು. ಲಿಮಿಟೆಡ್ ಎಡಿಷನ್ ವೆಹಿಕಲ್ ಇದು. ಆ್ಯಂಡ್ ಇದು ಹೈಲೈನ್, ಇದು ಹೈಲೈನ್ ಟಾಪ್ ಎಂಡ್, ಇದು ಕಂಪ್ಲೀಟ್ಲಿ ಟಾಪ್ ಎಂಡ್ ಇದು. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಆ್ಯಂಡ್ ಯೂನಿಕ್ ಕಲರ್ ಇದು ನಿಮಗೆ.
ತುಂಬಾ ಆಟ್ ಸೆಲ್ಲಿಂಗ್ ವೆಹಿಕಲ್ಲು ಪೋಲೋ. ಆ್ಯಂಡ್ ಪೋಲೋ ಆ್ಯಸ್ ಆಫ್ ನೌ ಮಾರ್ಕೆಟಲ್ಲಿ ಇಲ್ಲ, ಅಂದರೆ ಹೊಸ ಗಾಡಿ ಬರ್ತಾ ಇಲ್ಲ. ಸೊ ಹಾಗಾಗಿ ಹಳೆ ಗಾಡಿಗೆ ತುಂಬಾ ಡೀಸೆಲ್ ವೇರಿಯಂಟ್ಗೆ ಇನ್ನೂ ಡಿಮ್ಯಾಂಡ್ ಇದೆ ಸರ್ ಗಾಡಿ. ಡೀಸೆಲ್ ಗಾಡಿಗೆ ಇನ್ನೂ ಡಿಮ್ಯಾಂಡ್ ಇದೆ, ಯಾಕೆಂದರೆ ಹೊಸ ಗಾಡಿ ಬಿಟ್ಟಿದ್ದೆಲ್ಲ ಬಂದು ಪೆಟ್ರೋಲ್ ಆಗಿತ್ತು. ಪೆಟ್ರೋಲ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಇನೋವಾ ಇದೆ ನೋಡ್ಬೋದು. ಎಸ್ ಸರ್, 2013 ಮಾಡಲ್ ಸರ್. 2013 ಮಾಡಲ್ ಇನೋವಾ ಇದು. ಓಕೆ, ಸೆಕೆಂಡ್ ಓನರ್, 8 ಸೀಟರ್ ಇದು. 8 ಸೀಟರ್ ವೆಹಿಕಲ್. ಓಕೆ, 1 lakh ಚೇಂಜ್ ಓಡಿಸಿದ್ದಾರೆ. ಯಾವ ವೇರಿಯಂಟ್ ಸರ್ ಇದು? ಜಿ ವೇರಿಯಂಟ್ ಸರ್ ಇದು. ಜಿ ವೇರಿಯಂಟ್. ಜಿ ವೇರಿಯಂಟ್ 8 ಸೀಟರ್ ಇದು. 1 lakh ಚಿಲ್ಲರೆ ಓಡಿದೆ. ಸೊ ಇನೋವಾಗಿದೆಲ್ಲ ಮಾತೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ತುಂಬಾ ಓಡುತ್ತೆ ಸರ್. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆ ಇದೆ ಸರ್. ಸೊ ಜಿ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಫಾಗ್ ಲ್ಯಾಂಪ್ ಆಗಿರ್ಬೋದು, ಏರ್ ಬ್ಯಾಗ್ ಆಗಿರ್ಬೋದು ಏನು ಕೂಡ ಬರಲ್ಲ. ಬಟ್ ನಿಮಗೆ ಕ್ವಾಲಿಟಿ ವೈಸ್ ಇನೋವಾ ಬಗ್ಗೆ ಹೇಳೋದೇ ಅವಶ್ಯಕತೆ ಇಲ್ಲ. ನಾನು ತುಂಬಾ ಸೇಫೆಸ್ಟ್ ಗಾಡಿ ಅಂತ ಹೇಳ್ಬೋದು. ಟೊಯೋಟಾ ಬಂದು ಕ್ವಾಲಿಟಿಗೆ ಅಂತಲೇ ಹೆಸರುವಾಸಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 9,75,000 ನೆಗೋಷಿಯಬಲ್. 9 lakhsಗೆ ಇನೋವಾ ಸಿಗ್ತಾ ಇದೆ. 2000 ಯಾವ ಮಾಡಲ್ ಸರ್ ಇದು? 13 ಮಾಡಲ್. 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಓಕೆ, 8 ಸೀಟರ್ ಇದು. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು XUV 500 ಇದೆ ನೋಡ್ಬೋದು. ಎಸ್ ಸರ್. ಸರ್ 2018 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್, ಓನ್ಲಿ 17,000 ಓಡಿಸಿದ್ದಾರೆ. ಓನ್ಲಿ 17,000 ಕಿಲೋಮೀಟರ್. W11 ಸರ್ ಇದು. W11 ವೇರಿಯಂಟ್ ಇದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಈ ವೆಹಿಕಲ್ ತೋರಿಸಿದ್ರೆ ನಿಮ್ಗೆ ಇದೇ ಬ್ರ್ಯಾಂಡ್ ನ್ಯೂ ಅಂತ ಅನ್ಕೊಂತೀರಾ. ವೈಟ್ ಕಲರ್ ತುಂಬಾ ಡಿಮ್ಯಾಂಡ್ ಸರ್ ನಿಮಗೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್, ಸನ್ ರೂಫ್, ರಿವರ್ಸ್ ಕ್ಯಾಮ್ರಾ, ಏರ್ ಬ್ಯಾಗ್, ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಸೀಟ್ಸ್ ಕಂಫರ್ಟ್ ನೋಡ್ಬೋದು ಯಾವ ಥರ ಬರುತ್ತೆ ಅಂತ ಹೇಳಿ. ಒನ್ ಆಫ್ ದಿ ಕಂಫರ್ಟಬಲ್ ಗಾಡಿ ಅಂತ ಇದು ಹೇಳ್ಬೋದು ನಿಮಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಸನ್ ರೂಫ್ ಕೂಡ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಡ್ಯಾಶ್ ಬೋರ್ಡ್ ಫಿನಿಶ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್ ಲೆದರ್ ಫಿನಿಶ್ ಬರುತ್ತೆ ಫ್ರಂಟಲ್ಲಿ ನಿಮಗೆ. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಆಟೋಮೆಟಿಕ್ ORVMಸು, ಆಟೋಮೆಟಿಕ್ IRVMಸು, ಮತ್ತು ರೇರ್ AC ವೆಂಟ್ಸು. ಸೊ ನಿಮಗೆ ಬಿ ಪಿಲ್ಲರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಏರ್ ಬ್ಯಾಗ್ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ 8 ಏರ್ ಬ್ಯಾಗ್ ಬರುತ್ತೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಲಕ್ಸುರಿ. ಇದು ಕೂಡ ನಿಮಗೆ ರೇರ್ ಡಿಫಾಗರು, ವೈಪರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು. ಸೊ ಪ್ರತಿಯೊಂದು ಆಪ್ಷನ್ ಬರುತ್ತೆ, ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ ಇದರಲ್ಲೂ ಕೂಡ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 1875 ನೆಗೋಷಿಯಬಲ್. 18,75,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಹೇಳ್ತಿದ್ದೀರಾ. ಓಕೆ ಸರ್, ಫೈನಲ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ವರ್ಣ ಇದೆ ನೋಡ್ಬೋದು. ಎಸ್ ಸರ್. ವರ್ಣ ಫ್ಲೂಡಿಕ್ ಸರ್ 2018 ಮಾಡಲ್, ಸಿಂಗಲ್ ಓನರ್. ಓಕೆ, 39,000 ಓಡಿಸಿದ್ದಾರೆ ಸರ್. 39,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟಾಪ್ ಎಂಡ್ ಸರ್ ಇದು? ಟಾಪ್ ಎಂಡ್ ಸರ್ ಇದು. ಪುಷ್ ಬಟನ್ ಸ್ಟಾರ್ಟ್, ವೆಂಟಿಲೇಟೆಡ್ ಸೀಟ್, ಸನ್ ರೂಫ್, ಕ್ರೂಸ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ರೇರ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ನಿಮಗೆ. ಎಲ್ಲ ಆಪ್ಷನು ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, ಸನ್ ರೂಫ್ ಕೂಡ ಬರುತ್ತೆ. ಸೊ ವರ್ಣ ಅಂತೂ ಯಾವಾಗಲೂ ಕೂಡ 4 ವೀಲ್ಸಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಸೊ ಇದು 1.6 6 ಸ್ಪೀಡ್ ಅಲ್ಲ ಸರ್ ಇದು? ಹೌದು ಸರ್, 6 ಸ್ಪೀಡ್ ಬರುತ್ತೆ ಇದಕ್ಕೆ. ಓಕೆ, 6 ಸ್ಪೀಡ್ ಬರುತ್ತೆ ಇದು ನೋಡ್ಬೋದು ನೀವು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? 1275 ನೆಗೋಷಿಯಬಲ್ ಸರ್. 12,75,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ರೇನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ ನಿಮಗೆ. ಇದರಲ್ಲಿ ರೇರ್ ಡಿಫಾಗರ್ ಆಗಿರ್ಬೋದು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಓಕೆ ಸರ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಯಾವ್ದು ಸರ್ ಇದು? MG ಹೆಕ್ಟರ್. MG ಹೆಕ್ಟರ್ ನೋಡ್ಬೋದು, ತುಂಬಾನೇ ಕ್ಲಾಸಿ ಆಗಿದೆ. ಮಾಡಲ್ ಇದು. ಯಾವ್ದು ಸರ್ ಇದು? 2020 ಮಾಡಲ್. 2020 ಮಾಡಲ್ಲು, ಸಿಂಗಲ್ ಓನರ್, ಓನ್ಲಿ 20,000 ಡ್ರಿವನ್ ಸರ್. ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಬರೀ 20,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. ನಿಮಗೆ TV ಥರ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು. ಆ್ಯಂಡ್ ಇದು 7 ಸೀಟರ್ ಗಾಡಿ ಥರ ಇದು, ಬಟ್ 5 ಸೀಟರು. ಸೊ ಸ್ಪೇಸ್ ಅಂತೂ ತುಂಬ ದೊಡ್ಡದಾಗಿ ಬರುತ್ತೆ ನಿಮ್ಗೆ. ಇದರಲ್ಲಿ ಬೂಟ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲೂ ಕೂಡ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ವಾಯ್ಸ್ ಕಮಾಂಡ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ರೇನ್ ಸೆನ್ಸಿಂಗ್ ವೈಪರ್ಸ್ ಆಗಿರ್ಬೋದು, ಆಟೋಮೆಟಿಕ್ ORVMs ಆಗಿರ್ಬೋದು. ಸೊ ನಿಮಗೆ ಫಾಗ್ ಲ್ಯಾಂಪ್ ಯೂನಿಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹೆಡ್ ಲ್ಯಾಂಪ್ ಯೂನಿಟ್ ಇದು. ಹೆಡ್ ಲ್ಯಾಂಪ್ ಯೂನಿಟ್ ಜೊತೆಗೆ ಫಾಗ್ ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಸೂಪರ್ ಸರ್ ಇದು. ಡೀಸೆಲ್ ವೇರಿಯಂಟ್, 2 ಲೀಟರ್ ಇಂಜಿನ್. ಓಕೆ, ನಿಮಗೆ ಪಾರ್ಕಿಂಗ್ ಸೆನ್ಸರ್ಸು ಫ್ರಂಟಲ್ಲೂ ಕೂಡ ಬರುತ್ತೆ ನೋಡ್ಬೋದು. ಇದು ಇಂಟರ್ನೆಟ್ ಇನ್ಸೈಡ್ ಬರುತ್ತೆ ಇದರಲ್ಲಿ. ಕಂಪ್ಲೀಟ್ ಕಾರ್ನ ನೀವು ವಾಯ್ಸ್ ಮೂಲಕ, ಕಮೆಂಟ್ ಮೂಲಕ ನೀವು ಕಂಟ್ರೋಲ್ ಮಾಡ್ಬೋದು. ಅಷ್ಟು ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ.
ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರೇರ್ ಡಿಫಾಗರು, ವೈಪರು, ಸೊ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲೂ ಕೂಡ. ಸರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 1850 ನೆಗೋಷಿಯಬಲ್ ಸರ್. 18,50,000 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಸರ್ 2021 ಮಾಡೆಲ್ ಬೊಲೆರೋ ಇದೆ. ಮುಂದಿನ ವೆಹಿಕಲ್ BS6 ಆಪ್ಷನಲ್ ಇದು. ಮುಂದಿನ ವೆಹಿಕಲ್ ಒಂದು ಬೊಲೆರೋ ಇದೆ ನೋಡ್ಬೋದು. ಸೊ ಬೊಲೆರೋ ತುಂಬ ಜನ ಕೇಳ್ತಾ ಇರ್ತೀರಾ. ಬೊಲೆರೋ ಸಿಗೋದೆಲ್ಲ ಬಂದು ತುಂಬ ಯೂಸ್ ಆಗಿರುವಂತಹ ಬೊಲೆರೋ ಸಿಗುತ್ತೆ, ಇಲ್ಲಾಂದರೆ ತುಂಬ ಸೇಲ್ ಮಾಡೋಕ್ಕೆ ಹೋಗಲ್ಲ ಬೊಲೆರೋ. ಬಟ್ ಇಲ್ಲಿ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತಹ ಒಂದು ಬೊಲೆರೋ ಇದೆ ನೋಡ್ಬೋದು. ಎಸ್ ಸರ್. ಸರ್ 2021 ಮಾಡೆಲ್ ಇದು. ಸಿಂಗಲ್ ಓನರ್, ಓನ್ಲಿ 15,000 ಓಡಿಸಿದ್ದಾರೆ ಇದು. ಓನ್ಲಿ 15,000 ಕಿಲೋಮೀಟರ್ ಡ್ರಿವನ್. ಓಕೆ ಸರ್ ಬ್ರ್ಯಾಂಡ್ ನ್ಯೂ ಥರ ಮೇಂಟೈನ್ ಮಾಡಿದ್ದಾರೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ. ಹೌದು, ನಿಜವಾಗ್ಲೂ ಅದೇ ಥರ ಇದೆ, ಸುಮ್ಮನೆ ಹೇಳೋದಲ್ಲ. ಇಲ್ಲಿರೋ ಕಂಡೀಷನ್ ನಿಮಗೆ ಎಲ್ಲ ಗಾಡಿ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು IP ಎಲ್ಲ ಎಷ್ಟು ನೀಟಾಗಿದೆ ಅಂತ ಹೇಳಿ. ಸಿಂಗಲ್ ಏರ್ಬ್ಯಾಗ್ ಬರುತ್ತೆ ಇದರಲ್ಲಿ. ಸೊ ಆಫ್ ರೋಡ್ಗೆ ಮಾಡಿಸಿದ ಗಾಡಿ, ಯಾರಾದರೂ ಅಫಿಷಿಯಲ್ಸು ಗೌರ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದ್ರೂ ಈ ಗಾಡಿ ಆರಾಮಾಗಿ ತೊಗೊಬೋದು. ಹೆಡ್ಲ್ಯಾಂಪ್ ಯೂನಿಟ್ ಎಲ್ಲ ನೋಡ್ಬೋದು ನೀವು ಎಷ್ಟು ನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 12 lakhs ನೆಗೋಷಿಯಬಲ್ ಸರ್. 12 lakhs ಹೇಳ್ತಿದ್ದೀರಾ? ನೆಗೋಷಿಯಬಲ್. ಮುಂದಿನ ವೆಹಿಕಲ್ ಮತ್ತೊಂದು ವರ್ಣ ಇದೆ ನೋಡ್ಬೋದು. ವರ್ಣ ಅಂತೂ ಈ ನಿಮಗೆ 4 ವೀಲ್ಸಲ್ಲಿ ನಾನು ಆಲ್ರೆಡಿ ಇನ್ನೊಂದು ವೆಹಿಕಲ್ ಮಾಡಬೇಕಾದ್ರೆ ಹೇಳಿದೆ, ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ವರ್ಣ ತುಂಬ ಡಿಮ್ಯಾಂಡ್ ಮಾಡ್ತೀರಾ ಕೂಡ, ಯಾಕೆಂದರೆ ಫಸ್ಟ್ ವಿಡಿಯೋದಲ್ಲಿ 3 ವರ್ಣ ಇತ್ತು, ಬ್ಯಾಕ್ ಟು ಬ್ಯಾಕ್ ಎಲ್ಲ ಸೇಲ್ ಆಯಿತು. ಆ್ಯಂಡ್ ಅದಾದ್ಮೇಲೆ ಸೆಕೆಂಡ್ ವಿಡಿಯೋದಲ್ಲೂ ಕೂಡ ಆಲ್ಮೋಸ್ಟ್ 3 ವರ್ಣ ಇತ್ತು, ಅದು ಕೂಡ ಸೇಲ್ ಆಯಿತು. ಸೊ ಇಮಿಡಿಯೇಟ್ ಸೇಲ್ ಆಗಿಬಿಡುತ್ತೆ ವರ್ಣ ಇಲ್ಲಿ. ಎಸ್ ಸರ್. ಇದು ಯಾವ ಮಾಡಲ್? 2019 ಮಾಡೆಲ್. ಓಕೆ. 1.6 SX ಇದು. ಸಿಂಗಲ್ ಓನರ್, ಓನ್ಲಿ 15,000 ಡ್ರಿವನ್. ಓನ್ಲಿ 15,000 ಕಿಲೋಮೀಟರ್ ಡ್ರಿವನ್ನು. ತುಂಬ ಕಮ್ಮಿ ಡ್ರಿವನ್ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ನೀವು 4 ವೀಲ್ಸಿಗೆ ಬರ್ಬೋದು. ಶಾರ್ಕ್ ಪಿನ್ ಆಂಟನ ನೋಡ್ಬೋದು, ರೇರ್ ಡಿಫಾಗರು, ರೈನ್ ಸೆನ್ಸಿಂಗ್, ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇನ್ನು ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರು ಕೂಡ ನಿಮಗೆ ರೇರಲ್ಲಿ AC ವೆಂಟ್ಸ್ ಬರುತ್ತೆ, ಏರ್ ಬ್ಯಾಗು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇಷ್ಟೆಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ ಇದರಲ್ಲಿ. ಅಲಾಯ್ ವೀಲ್ಸ್ ಬರುತ್ತೆ ಕಂಪ್ನಿ ಕಡೆಯಿಂದಾನೆ ನಿಮಗೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 11,25,000 ನೆಗೋಷಿಯಬಲ್ ಸರ್. 11,25,000 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ವೇರಿಯಂಟ್. ಮುಂಚೆ ನೋಡಿದ್ದು ಅದು ಪೆಟ್ರೋಲ್, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ಹಾಗಾದ್ರೆ ಮುಂದಿನ ವೆಹಿಕಲ್ ಮುಂದೆ ಒಂದು ಕ್ರೆಟಾ ಇದೆ ನೋಡ್ಬೋದು. ಎಸ್ ಸರ್. ಸರ್ 2019 ಮಾಡೆಲ್. 2019 ಮಾಡೆಲ್ ಕ್ರೆಟಾ ಇದು. ಓಕೆ. ಸಿಂಗಲ್ ಓನರ್, ಇದು ಪೆಟ್ರೋಲ್ ವೇರಿಯಂಟ್. ಟಾಪ್ ಎಂಡ್ SX ಆಪ್ಷನಲ್ ವಿತ್ ಸನ್ರೂಫ್ ಸರ್ ಇದು. ಇದು ಕೂಡ ಟಾಪ್ ಎಂಡ್ SX ಆಪ್ಷನಲ್ ವಿತ್ ಸನ್ರೂಫ್ ಇದು. ವಿತ್ ಸನ್ರೂಫ್ ನೋಡ್ಬೋದು, ವಿತ್ ಸನ್ರೂಫ್ ಬರುತ್ತೆ ವೆಹಿಕಲ್ ಇದು. ಇನ್ನು ಫೀಚರ್ಸ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಇದರಲ್ಲೂ ಕೂಡ ರೇರ್ AC ವೆಂಟ್ಸ್ ಬರುತ್ತೆ, ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮು, ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು. ನೋಡ್ತಿದ್ದೀರಾ, ಗಾಡಿ ಅಂತೂ ಫ್ಯಾಬ್ ಆಗಿದೆ ಅಂತ ಹೇಳ್ಬೋದು. ಒಳಗಡೆ ನೀವು ಅದ್ರದ್ದು ಆ್ಯಂಬಿಯನ್ಸ್ ನೋಡ್ತಿದ್ದಂಗೆ ಹೇಳ್ಬೋದು, ಆ ಸ್ಮೆಲ್ ನೋಡ್ತಿದ್ದಂಗೆ ಹೇಳ್ಬೋದು ಗಾಡಿ ಎಷ್ಟು ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಆಲ್ಮೋಸ್ಟ್ ಇವಾಗ ನೋಡಿದ ವೆಹಿಕಲ್ಸ್ ಎಲ್ಲ ಅದರಲ್ಲೂ ಕೂಡ ನಿಮಗೆ ಬೊಲೆರೋ ಒಂದು ಮತ್ತು ಇನ್ನೋ ಒಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಕೂಡ ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸೇ ಬರ್ತಿದ್ದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 14,50,000 ನೆಗೋಷಿಯಬಲ್. 14,50,000 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗಾದರೆ ನೋಡ್ಬೋದು ಗಾಡಿ ಅಂತೂ ಕ್ಲಾಸ್ ಆಗಿದೆ. ನೀವು ಬಂದರೆ ಬೇಕಾದ್ರೆ ಪ್ರೈಸ್ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ತಾರೆ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಹೊಸ ಕಾರ್ ತೊಗೊಂಡಿರೋ ಫೀಲೇ ಇರುತ್ತೆ ಇಲ್ಲಿ ಬಂದರೆ. ಓಕೆ ಸರ್, ಮುಂದಿನ ವೆಹಿಕಲ್ ನಮ್ಮ 2022 ಮಾಡೆಲ್ ಕುಶಾಕ್. ಸ್ಕೋಡಾ ಕುಶಾಕ್. ಮಾರ್ಕೆಟಲ್ಲಿ ಎಲ್ಲೂ ನೋಡೇ ಇರಲ್ಲ ನೀವು ಸ್ಕೋಡಾ ಕುಶಾಕ್ನ. ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಸಿಂಗಲ್ ಓನರ್, ಓನ್ಲಿ 8,000 ಡ್ರಿವನ್ ಸರ್. ಸಿಂಗಲ್ ಓನರ್ ವೆಹಿಕಲ್ಲು, ಓನ್ಲಿ 8,000 ಕಿಲೋಮೀಟರ್ ಡ್ರಿವನ್ನು. ಆಟೋಮ್ಯಾಟಿಕ್. ಸ್ಕೋಡಾ ಕುಶಾಕ್ ಬಂದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ TSI ಸ್ಟೈಲ್ ಸರ್ ಇದು. ಬಿಕಾಸ್ ಆಫ್ ದ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ನಿಮಗೆ ಸ್ಕೋಡಾ ಟೆಕ್ನಾಲಜಿನೇ ಡಿಫ್ರೆಂಟ್ ಆಗಿರುತ್ತೆ. ಸ್ಕೋಡಾ ಆಗಿರ್ಬೋದು ಮತ್ತು ಫೋಕ್ಸ್ವ್ಯಾಗನ್ ಆಗಿರ್ಬೋದು. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಬಂದು ಆಲ್ಮೋಸ್ಟ್ 6 ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು. 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ. ಫ್ರಂಟ್ 2 ಏರ್ ಬ್ಯಾಗ್ಸ್ ಬರುತ್ತೆ, ಮತ್ತು ನಿಮಗೆ B ಪಿಲ್ಲರಲ್ಲೂ ಕೂಡ ಬರುತ್ತೆ, ಆ್ಯಂಡ್ ಸೀಟ್ಸ್ ಎಲ್ಲೂ ಕೂಡ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಸರ್. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನೋಡ್ಬೋದು. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಆ್ಯಂಡ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಆ್ಯಂಡ್ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಅಪ್ ಹೋಲ್ಡ್ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು,
ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲೂ ಕೂಡ. ಸೊ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಾರ್ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ಸ್ಕೋಡಾ ಕುಶಾಕ್ ಅಥವಾ ಟೈಗೋನ್ ಅಂತ ಹೇಳ್ಬೋದು. ನೋಡ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಆ್ಯಂಡ್ ರೇರ್ ಡಿಫಾಗರು, ವೈಪರು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲೂ ಕೂಡ. ಸರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 21,30,000 ನೆಗೋಷಿಯಬಲ್ ಸರ್. 21 lakhs ಹೇಳ್ತಿದ್ದೀರಾ, 30,000 ನೆಗೋಷಿಯಬಲ್. ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಎಲ್ಲ ಇದೆ ವೆಹಿಕಲ್ ಅಂತೂ. ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ಬೋದು. ಗಾಡಿ ಅಂತೂ ಕ್ಲಾಸ್ ಆಗಿದೆ, ಬಂದು ನೋಡ್ತಿದ್ದಂಗೆ ಲವ್ ಆಗ್ಬಿಡುತ್ತೆ ನಿಮಗೆ. ಸ್ವಲ್ಪನೂ ನೆಗೋಷಿಯೇಟ್ ಮಾಡಕ್ಕೆ ಹೋಗಲ್ಲ ನೀವು, ಯಾಕೆಂದ್ರೆ ಇಷ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಿಮ್ಗೆ ಸಿಗೋದೇ ಇಲ್ಲ. ಓಕೆ ಸರ್, ಹಾಗಾದ್ರೆ ಮುಂದಿನ ವೆಹಿಕಲ್ ಆಡಿ Q3 ಸರ್. ಆಡಿ Q3. ಸೊ ಲಕ್ಸುರಿ ವೆಹಿಕಲ್ಗಂತೂ ಕಮ್ಮಿನೇ ಇರಲ್ಲ ನಿಮ್ಗೆ ಇಲ್ಲಿ. ಯಾವ ಮಾಡೆಲ್ ಸರ್? ಇನ್ವೇರಿಯಂಟ್ ಸರ್ 2014 ಮಾಡೆಲ್, ಸೆಕೆಂಡ್ ಓನರ್, 62,000 ಓಡಿಸಿದ್ದಾರೆ. ಓಕೆ, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್ ಇದು. 2 ಲೀಟರ್ ಇಂಜಿನ್. 2 ಲೀಟರ್ ಇಂಜಿನ್ ಬರುತ್ತೆ. ಪ್ಲಸ್ ವಿತ್ ಸನ್ರೂಫ್ ಸರ್. ಪ್ರೀಮಿಯಂ ಪ್ಲಸ್ ವಿತ್ ಸನ್ರೂಫ್ ಇದು. ಓಕೆ, ಇದರಲ್ಲೂ ಕೂಡ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಮತ್ತೆ ಡ್ಯುಯಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ರಿವರ್ಸ್ ಸೆನ್ಸರ್ಸ್ ಬರುತ್ತೆ ಸರ್ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರೇರ್ ಡಿಫಾಗರು, ವೈಪರು, ಮತ್ತು ನಿಮಗೆ ಸನ್ರೂಫ್ ಆಗಿರ್ಬೋದು, ಆಟೋಮೆಟಿಕ್ ORVMಸು, ಆಟೋಮೆಟಿಕ್ IRVMಸು, ರೈನ್ ಸೆನ್ಸಿಂಗ್ ವೈಪರ್ಸು, ಹೆಡ್ ಲ್ಯಾಂಪ್ ವಾಷರ್ ಕೂಡ ಬರುತ್ತೆ ಇದಕ್ಕೆ ನೋಡ್ಬೋದು. ಸೊ ಫಾಗ್ ಲ್ಯಾಂಪ್ ಎಲ್ಲ ಹೇಳೋದೇ ಬೇಕಾಗಿಲ್ಲ. ಸೊ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 18,75,000 ನೆಗೋಷಿಯಬಲ್ ಸರ್. 18,75,000 ನೆಗೋಷಿಯಬಲ್ ಆಗುತ್ತೆ. ಸೊ ಆಡಿದು ಆಲ್ರೆಡಿ ನೋಡಿರ್ತೀರಾ, ಹೆಡ್ ಲ್ಯಾಂಪ್ ವಾಷರ್ ಎಲ್ಲ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದು. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ನೋಡ್ಬೋದು. ಎಸ್ ಸರ್. ಸರ್ 2017 ಮಾಡೆಲ್, ಸಿಂಗಲ್ ಓನರ್, 46,000 ಡ್ರಿವನ್ ಸರ್. 85 PS ಇದು. ಓಕೆ, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಕೆ, ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್. ಓಕೆ, ABS, ಸಿಂಗಲ್ ಏರ್ ಬ್ಯಾಗು, ABS, ಮತ್ತೆ ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮತ್ತೆ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರಲ್ಲ, ಇದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನೋಡ್ಬೋದು. ಇದು RXL ವೇರಿಯಂಟಾ ಸರ್ ಇದು? ಹೌದು ಸರ್, ಅಡ್ವೆಂಚರ್ ಎಡಿಷನ್ ಇದು. ಅಡ್ವೆಂಚರ್ ಎಡಿಷನ್. ಓಕೆ, ನೋಡ್ಬೋದು ಗಾಡಿ ಕಂಡೀಷನ್ ಅಂದ್ರೆ ಇದು ಕೂಡ ಕ್ಲಾಸ್ ಆಗಿದೆ ನಿಮಗೆ. ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಹೇರ್ ಡಿಫಾಗರ್, ವೈಪರ್ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 9,75,000 ನೆಗೋಷಿಯಬಲ್. 9,75,000 ಹೇಳ್ತಿದ್ರೆ ನೆಗೋಷಿಯಬಲ್. ವೆಹಿಕಲ್ ನಮ್ಮ ಮುಂದೆ ಒಂದು ವೆಂಟೋ ಇದೆ ನೋಡ್ಬೋದು. ಎಸ್ ಸರ್. ಸರ್ 2010 ಮಾಡೆಲ್. ಓಕೆ, ಹೈಲ್ಯಾಂಡ್ ಡೀಸೆಲ್ ವೇರಿಯಂಟ್ ಇದು. ವೆಂಟೋ. ಹೌದು ಸರ್, ವೆಂಟೋ ನೋಡ್ಬೋದು, ಹೈಲ್ಯಾಂಡ್ ಡೀಸೆಲ್ ವೇರಿಯಂಟು. ಸಿಂಗಲ್ ಓನರ್, 70,000 ಚೇಂಜ್ ಓಡಿಸಿದ್ದಾರೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನಿಮಗೆ ರೇರ್ AC ವೆಂಟ್ಸ್ ಕೂಡ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗು, ಡ್ಯೂಯಲ್ ಏರ್ ಬ್ಯಾಗು, ABS, ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಇದರಲ್ಲಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಮೇ ಬಿ ಮ್ಯೂಸಿಕ್ ಸಿಸ್ಟಮ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ ಪ್ರೀವಿಯಸ್ ಇದ್ದವ್ರದ್ದೇ. ಸೊ ಅದು ಚೇಂಜ್ ಮಾಡಿ. ಅಲಾಯ್ ವೀಲ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಅಲಾಯ್ ವೀಲ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಕ್ಯಾಮ್ರಾ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 4,25,000 ನೆಗೋಷಿಯಬಲ್ ಸರ್. 4,25,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಹುಂಡೈ ಕ್ರೆಟಾ ಇದೆ ಸರ್. ಹುಂಡೈ ಕ್ರೆಟಾ ನೋಡ್ಬೋದು ಮತ್ತೊಂದು. 2017 ಮಾಡೆಲ್ ಸರ್ ಇದು. 1.6 E+ ಇದು. ಓಕೆ, ಸಿಂಗಲ್ ಓನರ್, 40,000 ಡ್ರಿವನ್ ಸರ್. ಸಿಂಗಲ್ ಓನರು, 40,000 ಕಿಲೋಮೀಟರ್ ಡ್ರಿವನ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ನಿಮಗೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ, ರಿವರ್ಸ್ ಸೆನ್ಸರ್ಸು ಬರುತ್ತೆ ಸರ್ ನಿಮಗೆ ಇದರಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS, ಮತ್ತೆ ನಿಮಗೆ ರೇರ್ AC ವೆಂಟ್ಸು ನೋಡ್ಬೋದು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲೂ ಕೂಡ. ಸನ್ರೂಫ್ ಒಂದು ಬರಲ್ಲ ಅಷ್ಟೇ. ನಿಮ್ಗೆ ಹಳೆ ವೆಹಿಕಲ್ ಏನು ನೋಡಿದ್ರೆ ಅದರಲ್ಲಿ ಸನ್ರೂಫ್ ಕೂಡ ಇತ್ತು, ಇದರಲ್ಲಿ ಸನ್ರೂಫ್ ಇಲ್ಲ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ವಿಚ್ ಇಸ್ ಲುಕಿಂಗ್ ವೆರಿ ಗುಡ್ ಅಂತ ಹೇಳ್ಬೋದು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಹೇಳಿದ್ರೆ? 40,000 40,000 ಕಿಲೋಮೀಟರ್ ಡ್ರಿವನ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ
11,40,000 negotiable sir. 11,40,000 ನೆಗೋಷಿಯಬಲ್. ಯಾವ ವೇರಿಯಂಟ್ ಸರ್ ಇದು? E plus 1.6 E plus. 1.6 E ಪ್ಲಸ್. ಇದರಲ್ಲಿ ನಿಮಗೆ ರೇರ್ ಡಿಫಾಗರ್ ಆಗಿರ್ಬೋದು, ಮತ್ತು ನಿಮಗೆ ರೇರ್ ವೈಪರ್ ಆಗಿರ್ಬೋದು, ಮತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ಏನೂ ಕೂಡ ಬರಲ್ಲ. ರಿವರ್ಸ್ ಕ್ಯಾಮ್ರಾ ಒಂದು ಅಡಿಷ್ನಲಿ ಹಾಕಿದ್ದಾರೆ ನೋಡ್ಬೋದು. ಓಕೆ ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 11,40,000 negotiable sir. 11,40,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗಾದರೆ ಮುಂದಿನ ವೆಹಿಕಲ್ ಮತ್ತೊಂದು ಬ್ರ್ಯಾಂಡ್ ನ್ಯೂ ಲಕ್ಸುರಿ ವೆಹಿಕಲ್ ಇದೆ ಅಂತ ಹೇಳ್ಬೋದು. ಯಾವ್ದು ಸರ್ ಇದು? GLE 350D. ಮರ್ಸಿಡೀಸ್ ಬೆನ್ಸ್ GLE 350. ಇದು ಆಫ್ ರೋಡ್ ವೆಹಿಕಲ್. ಇದು 4MATIC ಅಂದರೆ 4x4 ಇದು ಆಲ್ ವೀಲ್ ಡ್ರೈವ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಕ್ಲಾಸ್ ಆಗಿ ಕಾಣಿಸ್ತಿದೆ ವೆಹಿಕಲ್ ಅಂತೂ. ಇಂಡಿಕೇಟರ್ಸ್ DRLೇ ಬರುತ್ತೆ ನಿಮಗೆ. ಸೊ ಎಲ್ಲ ಕ್ಲಾಸ್ ಆಗಿ ಬರುತ್ತೆ ಸರ್. ಯಾವ ಮಾಡಲ್, ಏನು ವೇರಿಯಂಟ್ ಸರ್ ಇದು? 2016 ಮಾಡಲ್ ಸರ್ ಇದು. ಓಕೆ. ಸಿಂಗಲ್ ಓನರ್. 43,000 ಡ್ರಿವನ್ ಸರ್. 43,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಆಪ್ಷನ್ ಗೊತ್ತಿಲ್ಲ. ವಾಯ್ಸ್ ಕಮಾಂಡ್ ಬರುತ್ತೆ ನಿಮ್ಗೆ. ಇದರಲ್ಲಿ ಏನು ಆಪ್ಷನ್ ಬರುತ್ತೆ ಅಂತ ಕೇಳಿದ್ರೆ ತಪ್ಪಾಗ್ಬಿಡುತ್ತೆ ನಾನು, ಯಾಕೆಂದರೆ ಅಷ್ಟು ಆಪ್ಷನ್ ಬರುತ್ತೆ ಇದರಲ್ಲಿ. ಸೊ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಇವಾಗ ಡ್ರೈವರು ಅವ್ರಿಗೆ ಬೇಕಾದಂಗೆ ಅವ್ರು AC ಸೆಟ್ ಮಾಡ್ಕೊಬೋದು ಅವ್ರ ಝೋನಿಗೆ, ಅಂದರೆ ಡ್ರೈವರ್ ಝೋನಿಗೆ. ಅದೇ ಥರ ಪ್ಯಾಸೆಂಜರ್ ಕೂಡ ಅವ್ರಿಗೆ ತಕ್ಕಂಗೆ ಅವರು ಸೆಟ್ ಮಾಡ್ಕೊಬೋದು. ನಿಮಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, ಮತ್ತು ನಿಮಗೆ ಡಿಸ್ಪ್ಲೇ ನೋಡ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸು, ಅದರಲ್ಲೂ ಕೂಡ ನಿಮಗೆ ವಾಯ್ಸ್ ಕಮಾಂಡ್ ಆಗಿರ್ಬೋದು, ಮತ್ತು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ನಿಮಗೆ 4x4 ಮೋಡ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ. ಇದರಲ್ಲಿ ಕಂಪ್ಲೀಟ್ ಡ್ರೈವ್ ಮೋಡ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ವೆಟ್ ಮೋಡ್ ಆಗಿರ್ಬೋದು ನಿಮಗೆ. ಸೊ ನೋಡ್ಬೋದು, ಜಸ್ಟ್ ನಿಮಗೆ ಒಂದು ವಾಲ್ಯೂಮ್ ಬಟನ್ ಥರ ತಿರ್ಗಿಸ್ಕೊಂಡ್ರೆ ಆಯಿತು, ನಿಮಗೆ ಮೋಡ್ಸ್ ಚೇಂಜ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್ ಇದು ಕೂಡ. ಆಟೋಮೆಟಿಕ್ ವೆಹಿಕಲ್ ಅಲ್ಲ ಸರ್ ಇದು? ಏನು ಸರ್? ಆಟೋಮೆಟಿಕ್ ವೆಹಿಕಲ್. ಹೌದು ಸರ್, ಆಟೋಮೆಟಿಕ್. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ VRVM, ಪ್ಯಾಡಲ್ ಶಿಫ್ಟ್ ಬರುತ್ತೆ ಸರ್ ನಿಮಗೆ. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ರೇರ್ ಡಿಫಾಗರು, ವೈಪರು, ಶಾರ್ಕ್ ಫಿನ್ ಆ್ಯಂಟನ. ಸೊ ಬೂಟ್ ಸ್ಪೇಸ್ ನೋಡ್ಬೋದು ಎಷ್ಟು ಬರುತ್ತೆ ಅಂತ ಹೇಳಿ. ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್ ಇದು. ಆಲ್ಮೋಸ್ಟ್ 7 ಸೀಟರ್ ಜಾಗದಲ್ಲಿ ನಿಮಗೆ ಓನ್ಲಿ 5 ಸೀಟರ್ ವೆಹಿಕಲ್ ಇದು. ಸೊ ಹಾಗಾಗಿ ಕಂಪ್ಲೀಟ್ಲಿ ನಿಮಗೆ ಬೂಟ್ ಸ್ಪೇಸ್ ಬಂದು ನಿಮಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟು ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳಿ. ಕಂಫರ್ಟಬಲ್ ಗಾಡಿ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 54 lakhs negotiable ಸರ್. ಹೈಡ್ರಾಲಿಕ್ ಟೇಲ್ ಗೇಟ್ಸ್ ಬರುತ್ತೆ. ಸೊ 1 ಟಚ್ಚಲ್ಲಿ ಓಪನ್ ಆಗುತ್ತೆ, 1 ಟಚ್ಚಲ್ಲಿ ಕ್ಲೋಸ್ ಆಗುತ್ತೆ. 54 lakhs ನೆಗೋಷಿಯಬಲ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಯಾರಾದರೂ ನಿಮಗೆ ಲಕ್ಸುರಿ ವೆಹಿಕಲ್ ನೋಡ್ತಿರೋರು ಆರಾಮಾಗಿ ಬಂದು ತೊಗೊಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಗಾಡಿ ಅಂತೂ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಓಕೆ ಸರ್. ಹಾಗಾದರೆ ಮುಂದಿನ ವೆಹಿಕಲ್ ಸರ್? ಸರ್ CLA ಸರ್. ಮರ್ಸಿಡೀಸ್ ಬೆನ್ಸ್ CLA ನೋಡ್ಬೋದು. ಎಸ್ ಸರ್. 2015 ಮಾಡಲ್. ಸೆಕೆಂಡ್ ಓನರ್. ಓನ್ಲಿ 28,000 ಡ್ರಿವನ್ ಸರ್. ಓನ್ಲಿ 28,000 ಕಿಲೋಮೀಟರ್ ಡ್ರಿವನ್. ಡೀಸೆಲ್ ಆಟೋಮ್ಯಾಟಿಕ್ ಸರ್ ಇದು. ಓಕೆ. ಇದು ಕೂಡ ಆಲ್ಮೋಸ್ಟ್ ಬುಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಗಾಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು ನಿಮಗೆ. ಸೊ ಲೆದರ್ ಇಂಟೀರಿಯರ್ಸು ನಿಮಗೆ ಕಂಪ್ಲೀಟಾಗಿ, ಇವನ್ ಡೋರಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಲೆದರ್ ಸ್ಟಿಚಿಂಗ್ ನೋಡ್ಬೋದು. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಸರ್ ನಿಮಗೆ. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಕಂಪ್ಲೀಟ್ ಸೆಕೆಂಡ್ ರೋ ತನಕ ಎಕ್ಸ್ಟೆಂಡ್ ಆಗಿದೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ ನೋಡ್ಬೋದು. ಮತ್ತು ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಪ್ಯಾಡಲ್ ಶಿಫ್ಟ್ ಬರುತ್ತೆ. ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಸೊ ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್. ನಾನು ಹೇಳೋದೇ ಬೇಕಾಗಿಲ್ಲ ಏನೇನು ಆಪ್ಷನ್ ಬರುತ್ತೆ ಅಂತ ಹೇಳಿ. ಒಂದ್ಸಲಿ ಬಂದು ಕೂತ್ಕೊಂಡ್ರೆ ನೀವು ಒಂದು ಅರ್ಧ ಗಂಟೆ ಬೇಕು ಇದ್ರ ಆಪ್ಷನ್ಸ್ ಎಲ್ಲ ತಿಳ್ಕೊಳಕ್ಕೆ ನೀವು. ಆ್ಯಂಡ್ ಮೆಮೊರಿ ಸೀಟ್ಸ್ ಬರುತ್ತೆ ನೋಡ್ಬೋದು. ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ದು ಕಂಟ್ರೋಲ್ ಬಂದು ಡೋರಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ರೇರ್ ಡಿಫಾಗರು, ರೇನ್ ಸೆನ್ಸಿಂಗ್ ವೈಪರ್ಸು, ಮತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ, ಕಂಪ್ಲೀಟ್ 360 ಡಿಗ್ರಿ ವ್ಯೂ ಬರುತ್ತೆ ನಿಮಗೆ ಕಾರ್ದು ಫ್ರಂಟಲ್ಲಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 23 lakhs negotiable ಸರ್. 23 lakhs ಹೇಳ್ತಿದ್ದೀರಾ, ನೆಗೋಷಿಯಬಲ್. ಯಾವ ಮಾಡಲ್ ಸರ್ ಇದು? 2015 ಮಾಡಲ್. 2015 ಮಾಡಲ್. ಓಕೆ ಸರ್. ಹಾಗಾದರೆ ಮುಂದಿನ ವೆಹಿಕಲ್ ಸರ್? ಇನೋವಾ ಸರ್. 2015 ಮಾಡಲ್. ಮುಂದಿನ ವೆಹಿಕಲ್ ನಮ್ಮ ಮುಂದೆ ಒಂದು ಇನೋವಾ ಇದೆ ನೋಡ್ಬೋದು. 2015 ಮಾಡಲು. ಎಸ್ ಸರ್. ಸೆಕೆಂಡ್ ಓನರ್. 1,07,000 ಓಡಿಸಿದ್ವಿ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಇದು. 1,07,000 ಕಿಲೋಮೀಟರ್ ಡ್ರಿವನ್. ಡ್ಯುಯಲ್ ಏರ್ ಬ್ಯಾಗು, ABS, ರೇರ್ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ.
ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಸರ್ ಅದರಲ್ಲಿ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ರೇರಲ್ಲೂ ಕೂಡ ನಿಮಗೆ ಎ ಸಿ ವೆಂಟ್ಸ್ ಬರುತ್ತೆ. ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ಸ್ ಹೊಂದಿಲ್ಲ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಹಾಕಿದ್ದಾರೆ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ರೇರ್ ಡಿಫಾಗರ್ ವೈಪರ್ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ 1275 ನೆಗೋಷಿಯಬಲ್ ಸರ್. 12,75,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ಸರ್ ಇನೋವಾ ಸರ್, ಮತ್ತೊಂದು ಇನೋವಾ ಇದೆ ನೋಡಬಹುದು. 12 ಮಾಡೆಲ್ ಸರ್. ಇದು 2012 ಮಾಡೆಲ್. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿ ಸರ್ ಇದು? 69,000 ಕಿಲೋಮೀಟರ್ ಡ್ರಿವನ್ ಸರ್. ಓನ್ಲಿ 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್ಸ್. ಓಕೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಇದು ರೇರ್ ಎಸಿ ಬರುತ್ತೆ. ರೇರ್ ಎಸಿ ಬರುತ್ತೆ. ರಿವರ್ಸ್ ಸೆನ್ಸರ್ಸು ಬರುತ್ತೆ ಸರ್. ಓಕೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಎಸಿನೂ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಬರುತ್ತೆ. ಇದರಲ್ಲೂ ಕೂಡ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. 7 ಸೀಟರ್ ವೆಹಿಕಲ್ ಇದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? 11,50,000 ನೆಗೋಷಿಯಬಲ್ ಸರ್. 11,50,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಆಗುತ್ತೆ. ನೀವು ನೋಡ್ಬೋದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ ಸರ್. ಹಾಗಾದ್ರೆ ಮುಂದಿನ ವೆಹಿಕಲ್ ನನಗೆ ಇನೋವಾ ಓಲ್ಡ್ ಮಾಡಲ್ ಬೇಡ, ಹೊಸ ಮಾಡಲ್ ಬೇಕು ಅನ್ನೋರಿಗೆ ಇನೋವಾ ಕ್ರಿಸ್ಟಾ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಬ್ಲ್ಯಾಕ್ ಕಲರ್ ಹೈ ಡಿಮ್ಯಾಂಡ್ ಸರ್. ಹ್ಞೂ. ಸಿಂಗಲ್ ಓನರ್ 96,000 ಓಡಿಸಿದ್ದಾರೆ ಸರ್. ಓಕೆ. 1850 ನೆಗೋಷಿಯಬಲ್. 18,50,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. 8 ಸೀಟರ್ ಸರ್ ಇದು. 8 ಸೀಟರ್ ಡೀಸೆಲ್ ವೆಹಿಕಲ್ ಇದು. ಹೌದು ಸರ್. ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಫ್ಯಾಬ್ರಿಕ್, ಆಟೋಮೆಟಿಕ್ ORVMs, IRVMs, ವಾಯ್ಸ್ ಕಮಾಂಡ್ ಆಪ್ಷನ್ನು, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ರೇರ್ ಎ ಸಿ ವೆಂಟ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ. ಸೊ ಟಾಪ್ ಎಂಡ್ ಮಾಡಲ್ಲ ಇದು? ಝೆಡ್ ವೇರಿಯಂಟಾ? ಜಿ ವೇರಿಯಂಟ್ ಇದು. ಜಿ ವೇರಿಯಂಟ್ 2.4 ಜಿ ವೇರಿಯಂಟ್ ಸರ್. 2.4 ಜಿ ವೇರಿಯಂಟು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ. ಜಿ ವೇರಿಯಂಟಲ್ಲೂ ಕೂಡ ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ. ಕ್ರಿಸ್ಟಾದಲ್ಲಿ ಶಾರ್ಕ್ ಫಿನ್ ಆಂಟನಾ ಬರುತ್ತೆ. ಸೊ ಕಂಪ್ಲೀಟ್ಲಿ ಇದು ಕೂಡ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಲಕ್ಸುರಿ ವೆಹಿಕಲ್ಲು. ಸೊ ತುಂಬ ಫ್ಯಾಮಿಲೀಸು ಇಷ್ಟಪಡುವಂಥ ವೆಹಿಕಲ್ ಇದು. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ಬ್ಯಾಗ್ ಬರುತ್ತೆ ನೋಡ್ಬೋದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? 1850 ನೆಗೋಷಿಯಬಲ್ ಸರ್. 18,50,000 ಹೇಳ್ತಿದ್ದೀರಾ, ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗಾದರೆ ಪ್ರೊಜೆಕ್ಟರ್ LED ಒಂದು ಬರಲ್ಲ ಅಷ್ಟೇ ನಿಮ್ಗೆ ಇದರಲ್ಲಿ. ಇನ್ನೆಲ್ಲ ಆಪ್ಷನು ಸೇಮ್ ಸಿಮಿಲರ್ ಬರುತ್ತೆ. ಏರ್ ಬ್ಯಾಗ್ ಬರೀ 2 ಬರುತ್ತೆ. ಓಕೆ ಸರ್. ಹಾಗಾದರೆ ಮುಂದಿನ ವೆಹಿಕಲ್ 2007 ಮಾಡೆಲ್ ಬೆನ್ಸ್ ಕಂಪ್ರೆಸರ್. 2007 ಮಾಡೆಲ್ ಮರ್ಸಿಡೀಸ್ ಬೆನ್ಸ್ ಕಂಪ್ರೆಸರ್. ಸೊ ಲೋ ಬಜೆಟಲ್ಲಿ ನೋಡ್ತಿರೋಗೆ ಲೋ ಬಜೆಟ್ ವೆಹಿಕಲ್ ಕೂಡ ಇಟ್ಟಿದ್ದಾರೆ, ಲಕ್ಸುರಿ ವೆಹಿಕಲ್. ಸೆಕೆಂಡ್ ಓನರ್ 89,000 ಓಡಿಸಿದ್ದಾರೆ ಸರ್. ಓಕೆ. 4 lakhs ನೆಗೋಷಿಯಬಲ್ ಸರ್. ಸರ್ ಇನ್ನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಸನ್ ರೂಫ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೇರಿಯಂಟ್ ಇದು. ಏರ್ ಬ್ಯಾಗು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ಆ್ಯಂಡ್ ನೋಡ್ಬೋದು ನಿಮಗೆ ಕಂಪ್ಲೀಟ್ಲಿ ಲಕ್ಸುರಿ ಬರುತ್ತೆ ಅಂತ ಹೇಳ್ಬೋದು. ಇದು ಕೂಡ ಆಟೋಮೆಟಿಕ್ ORVMs ಆಗಿರ್ಬೋದು. ಮತ್ತು ಪಾರ್ಕಿಂಗ್ ಬ್ರೇಕ್ ನೋಡ್ಬೋದು ನಿಮ್ಗೆ ಇಲ್ಲಿ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ರೇರಲ್ಲಿ AC ವೆಂಟ್ಸ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದು? 4 lakhs ನೆಗೋಷಿಯಬಲ್ ಸರ್. 4 lakhsಗೆಲ್ಲ ಮರ್ಸಿಡೀಸ್ ಬೆನ್ಸ್ ಸಿಗ್ತಾ ಇದೆ. ಅದು ಕೂಡ ಕಂಪ್ರೆಸರು C200 ಪೆಟ್ರೋಲ್ ಆಟೋಮ್ಯಾಟಿಕ್. 2007 ಮಾಡಲ್. 7 ಮಾಡೆಲ್. ಸೂಪರ್ ಸರ್. ಹಾಗಾದರೆ ನೋಡ್ಬೋದು ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್ಲು ನಿಮಗೆ 4 lakhಗೆಲ್ಲ ಸಿಗ್ತಾ ಇದೆ. ಆಟೋಮೆಟಿಕ್ ORVMs ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ. ಒಂದ್ಸಲಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ, ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಟ್ಟಿದ್ದಾರೆ ರಯ್ಯನ್ ಅವರು. ಫಸ್ಟ್ ಆಫ್ ಆಲ್ ಅವ್ರು ಥ್ಯಾಂಕ್ಸ್ ಹೇಳೋಣ. ಆ್ಯಂಡ್ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.